ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಚಾನೆಲ್ಗೆ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ನನಗೆ SNQ ಕೋಟಾ ಕಟ್ ಆಫ್ ನಮಗೆ ನೋಡಲು ಎಲ್ಲಾದರೂ ದೊರೆಯುತ್ತಾ, SNQ ನಮಗೆ ಏಕೆ ಸಿಕ್ಕಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೋಡಿ. ಈ ವರ್ಷ ಈ KEAದವರು SNQ ಕೋಟಾ ಸಹ ಅದರ ಕಟ್ ಆಫನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಇಲ್ಲಿ ನೋಡ್ಬೋದು ನೋಡಿ. UGCET 2026 ಅಂತ ನೀವು ಇದನ್ನು ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಇಲ್ಲಿ ನಾವು ಏನು ಅಡ್ಮಿಷನ್ಸ್ ಅಥವಾ ಪ್ರವೇಶ ಅಂತ ಬರುತ್ತೆ. UGCET 2026 ಅನ್ನೋದರಲ್ಲಿ ನಮಗೆಲ್ಲ ಇವು ಸಿಗ್ತವೆ. ಇಲ್ಲಿ ನೀವು ಮೊದಲ ಸುತ್ತಿನ ಸೀಟು ಹಂಚಿಕೆ ಕಟ್ ಆಫ್ ನೋಡಿ. ಮೊದಲ ಸುತ್ತಿನ ಸೀಟು ಹಂಚಿಕೆ ಕಟ್ ಆಫ್ ಅಂತ 15/7/2026 ಇದನ್ನು ನೀವೇನಾದರೂ ಇಲ್ಲಿ ಕ್ಲಿಕ್ ಮಾಡಿದ್ದೇ ಆದರೆ ಇಲ್ಲೇ ನಿಮಗೆ ಕೆಳಗಡೆ ಏನೇನು ಕಟ್ ಆಫ್ ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೀವೊಂದು ಏನು ಗಮನಿಸಬೇಕು ಅಂತಂದರೆ, ಇಲ್ಲಿ ಇಂಜಿನಿಯರಿಂಗ್ ನೀವು ನೋಡ್ಬೋದು. ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ ಅಂತೆಲ್ಲ ಇದೆ. ಅದರ ಜೊತೆಗೆ ಇಲ್ಲಿ ನಮಗೊಂದು ಏನು ಸ್ಪೆಷಲ್ ಆಗಿ ಕಾಣ್ತಾ ಇದೆ ಅಂದರೆ ಇಂಜಿನಿಯರಿಂಗ್ ಸ್ಪೆಷಲ್ ನೋಡಿ. ಈ ಇಂಜಿನಿಯರಿಂಗ್ ಸ್ಪೆಷಲ್ ಅನ್ನೋದನ್ನು ನಾವು ಕ್ಲಿಕ್ ಮಾಡಬೇಕು. ನಮಗೆ ಇಲ್ಲಿ ಒಂದು ಇದು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಈ ಇಂಜಿನಿಯರಿಂಗ್ ಕಟ್ ಆಫಲ್ಲಿ ನಮಗೆ ಏನೇನು ಕಾಣ್ತಾ ಇದೆ ಸ್ಪೆಷಲ್ ಇದರಲ್ಲಿ ಅಂತಂದರೆ, ಇಲ್ಲಿ SNQ ಅಂತ ಕೂಡ ಒಂದು ಕಾಲಮ್ ನಮಗೆ ಕಾಣಸಿಗುತ್ತೆ. SNQ ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಈಗ 1ನೇ ಕಾಲೇಜು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ UVC, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನೋಡಿ AGL, CAP, DK, MA ಎಲ್ಲ ಸ್ಪೆಷಲ್ ಕ್ಯಾಟಗರಿನ ಎಲ್ಲ ಕೊಡ್ತಾ ಹೋಗಿದ್ದಾರೆ. ಮೈನಾರಿಟಿ ಕ್ಯಾಟಗರಿ ಎಲ್ಲ ಏನೇನು ಅಂತ. ಇಲ್ಲಿ ಇಂಜಿನಿಯರಿಂಗಿಗೆ ನಮ್ಗೆ ಏನು ಬರ್ತದೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವ್ರಿಗೆ ಏನೇನಿದೆ, ಮತ್ತು ಇಲ್ಲಿ ಕೆಲವೊಂದು NC ಈ ಕೋಟಾ, ಇವೆಲ್ಲ ಸ್ಪೆಷಲ್ ಕೋಟಾಗಳ ಬಗ್ಗೆ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ UVC ನೋಡಿ, UVC ಕಾಲೇಜಲ್ಲಿ ಇದು ಗೌರ್ಮೆಂಟ್ ಕಾಲೇಜು, ಇದು ಒಂದು ಪಬ್ಲಿಕ್ ಯೂನಿವರ್ಸಿಟಿ ಥರ ಸ್ಪೆಷಲ್ ಕಾಲೇಜ್ ಇದು. ಇಲ್ಲಿ ನಮಗೆ ಯಾವುದೇ SNQ ಕೋಟಾ ಸೀಟು ಇರೋದಿಲ್ಲ. ಅದನ್ನು ಬಿಟ್ಟರೆ ನಿಮಗೆ ಈಗ ತೋರಿಸ್ತೀನಿ ನಾನು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ, ಇಲ್ಲಿ ನೋಡಿ BMS ಕಾಲೇಜಲ್ಲಿ ನಮಗೆ SNQ ಕೋಟಾ ಅಂತ ಸಿಗುತ್ತೆ. ಇಲ್ಲಿ SNQ ಕೋಟಾ ಅಂತ ನೀವು ನೋಡ್ಬೋದು. SNQ ಕೋಟಾ ಯಾವ್ಯಾವ ಒಂದು ಬ್ರ್ಯಾಂಚಿಗೆ ಎಷ್ಟೆಷ್ಟಕ್ಕೆ ನಿಂತಿದೆ ಅಂತ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ತಿಳಿಯೋ ಹಾಗೆ ತೋರಿಸ್ತೀನಿ ನಾನು. ಈಗ ಸದ್ಯ ಎಲ್ಲಿ ನೋಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ 003, ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್, ಇದು ಏಡೆಡ್ ಕಾಲೇಜು, ಇಲ್ಲಿ ಇಷ್ಟೇ ಇದ್ದಾವೆ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ RV ಕಾಲೇಜನ್ನು ನಾವು ತೆಗೆದುಕೊಂಡ್ರೆ ಅಲ್ಲಿ SNQ ಕೋಟಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೋಡೋಣ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ SNQ ಕೋಟಾ ಎಷ್ಟಕ್ಕೆ ನಿಂತಿದೆ ಅಂತ ಇಲ್ಲಿ ನಾವು ನೋಡಿದಾಗ 211 ಇಲ್ಲಿ ನೋಡ್ಬೋದು ನೀವು ಮೇಲೆ SNQ ಅಂತ ಕಾಣ್ತಾ ಇದೆ. ಇಲ್ಲಿ 211 ಈ ಒಂದು ಇದಕ್ಕೆ SNQ ಕೋಟಾ ನಿಂತಿದೆ, ಯಾವುದು ಕಂಪ್ಯೂಟರ್ ಸೈನ್ಸ್. ಇದೇ ರೀತಿ ನಾನು ಈ ಏನು ನಿಮಗೆ ಇದೊಂದು PDF ಇದೆ, ಇದರಲ್ಲಿ ನಿಮಗೆ SNQ ಕೋಟಾ ಎಲ್ಲ ಕಾಲೇಜಿನ ಎಲ್ಲ ಬ್ರ್ಯಾಂಚ್ಗಳ SNQ ಕೋಟಾವನ್ನು ಈ PDF-ನಲ್ಲಿ ನೀವು ನೋಡ್ಬೋದು. ನಾನು ಈ PDF-ಗೆ ನಿಮ್ಮ ಒಂದು ಏನು 2A 2B ಇದು 3A 3B ಏನು ಕ್ಯಾಟಗರಿ ಬರ್ತಾವಲ್ಲ ಅದಕ್ಕೆ ಕಂಪೇರ್ ಮಾಡಿ ಏಕೆ ನಿಮಗೆ SNQ ಕೋಟಾ ಅಲಾಟ್ ಆಗಿಲ್ಲ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕೆ ನಮಗೆ SNQ ಕೋಟಾ ಸಿಗ್ತಾ ಇಲ್ಲ ಅನ್ನೋದು. ಈಗ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಕಾಲೇಜುಗಳನ್ನು ತೆಗೆದುಕೊಂಡಿದ್ದೀನಿ. ಈಗ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ನೋಡಿ. ಈಗ E005 ಕೋಡು ಯಾವ ಕಾಲೇಜು, RVCE ಕಾಲೇಜಿದ್ದು. RVCE ಕಾಲೇಜಲ್ಲಿ ನೋಡಿ SNQ ಕಟ್ ಆಫ್ ಇದು ಒಂದು ಮೊದಲನೇ, ಇದು 211 211ಗೆ SNQ ಕಟ್ ಆಫ್ ನಿಂತಿದೆ. ಅದೇ ಈಗ 2A ಕ್ಯಾಟಗರಿ ನಾವು ತೆಗೆದುಕೊಂಡ್ರೆ ಎಷ್ಟಕ್ಕೆ ನಿಂತಿದೆ, 741. 3B ಕ್ಯಾಟಗರಿ ಅದಕ್ಕೆ ಎಷ್ಟಕ್ಕೆ ನಿಂತಿದೆ, 428. ಇದೇ ರೀತಿ ನೀವು ಯಾವುದೇ ಕ್ಯಾಟಗರಿ 3B ಆಯಿತು, 3A ಆಯಿತು, 2B ಆಯಿತು, ಯಾವುದೇ ಕ್ಯಾಟಗರಿನ ನೀವು ನೋಡ್ಕೋಬಹುದು. ನೋಡಿಕೊಂಡ್ರೆ ಇಲ್ಲಿ ನಮ್ಗೆ ಏನು ಕಾಣಿಸುತ್ತೆ ಅಂದರೆ ಕೆಲವೊಮ್ಮೆ ಜನರಲ್ ಮೆರಿಟ್ ಕಟ್ ಆಫ್ ಇದಾಗಿರ್ಬೋದು, ಆದರೆ ಇವೇನು OBC ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಕ್ಯಾಟಗರಿ ಇದಾವಲ್ಲ ಅದಕ್ಕಿಂತ ಈ ಒಂದು SNQ ಕಟ್ ಆಫ್ ಇದೆಯಲ್ಲ ತುಂಬ ಕ್ವಾಲಿಟೇಟಿವ್ಲಿ ಕಡಿಮೆ ಇದೆ. ಅಂದರೆ ಈ ಒಂದು ಕಾಂಪಿಟೇಷನ್ ಜಾಸ್ತಿ ಇದೆ. ಅಂದರೆ ಫಸ್ಟ್ ಅವ್ರು ಏನು ಮಾಡಿದ್ದಾರೆ, ಫಸ್ಟು SNQ ಕೋಟಾ ಅಲಾಟ್ ಮಾಡಿ ಆಮೇಲೆ ಬೇರೆ ಬೇರೆ ಕ್ಯಾಟಗರಿ ಇದನ್ನು ಮಾಡಿದ್ದಾರೆ. ಅಂದರೆ ಈ ಏನು ಒಂದು 211 ಅಂತ ನಮಗೆ ಕಾಣುತ್ತೆ, ಅದರಲ್ಲಿ ಎಲ್ಲ ಕ್ಯಾಟಗರಿಯವರು ಇದ್ದಾರೆ. 2A 3B ಯಾವುದೇ ಬ್ಯಾಕ್ವರ್ಡ್ ಕಾಸ್ಟ್ ಇರ್ಬೋದು, ಆದರೆ ಇಲ್ಲಿ ನಮಗೆ ರ್ಯಾಂಕ್ ಮ್ಯಾಟ್ರ್ ಆಗುತ್ತೆ. ಯಾರ ರ್ಯಾಂಕು ತುಂಬ ಚೆನ್ನಾಗಿದೆ ಅವರಿಗೆ SNQ ಕೋಟಾ ಸಿಕ್ಕಿದೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ E006 MSRIT
ಈ MSRIT ಇದು ನೋಡಿ ಟಾಪ್ ಕಾಲೇಜು. ಇಲ್ಲಿ ಕೂಡ ಏನಾಗಿದೆ, SNQ ಕೋಟಾ ಕಟ್ ಆಫ್ ಎಷ್ಟಿಗೆ ನಿಂತಿದೆ 1260, 1260. ಅದೇ ನೋಡಿ 2A ಕಟ್ ಆಫ್ ಎಷ್ಟಿದೆ 2599, 3B ಕಟ್ ಆಫು 1341. ಅಂದರೆ ಇದು ಒಳ್ಳೆ ರ್ಯಾಂಕ್ ಇದೆ. ಇವನ್ನೆಲ್ಲ ಕಂಪೇರ್ ಮಾಡಿದರೆ, ಈಗ ನೀವು ಪ್ರತಿಯೊಂದನ್ನು ಕಂಪೇರ್ ಮಾಡಿದರೆ ಇದು ಒಳ್ಳೆ ರ್ಯಾಂಕ್ ಇದೆ. ಆದ ಕಾರಣ ಇವ್ರಿಗೆ ಏನಾಗಿದೆ SNQ ಕೋಟಾ ಇಲ್ಲಿಗೆ ಕಟ್ ಆಫ್ ನಿಂತಿದೆ. ಇಲ್ಲಿ ಇನ್ನೊಂದು ನೋಡಿ 8275 RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ನೋಡಿ, ಇಲ್ಲಿ 5967 ಇಲ್ಲಿಗೆ SNQ ನಿಂತಿದೆ. 2A ಕಟ್ ಆಫ್ ಎಷ್ಟಿದೆ 9200, 3B ಕಟ್ ಆಫ್ ಎಷ್ಟಿದೆ 6845. ಈಗ ಇವ್ರಿಗೆ ಯಾವ ರೀತಿ ಇದೆ SNQ ಅಲಾಟ್ ಆಗಿರಬೇಕು ಅಂತಂದರೆ, ಇವ್ರು ಏನು ಮಾಡಿರ್ತಾರೆ ಯೂಶ್ವಲಿ ಈ ಸ್ಟೂಡೆಂಟ್ಸು, ಇವರು ತೀರಾ ಟಾಪಲ್ಲಿ RVITM ಹಾಕ್ಕೊಂಡು ಇವರ ಒಂದು ರ್ಯಾಂಕು 5967 ಇದೆ. ಇವರು ಫಸ್ಟ್ ಚಾಯ್ಸೇ, ಇವರು ಫಸ್ಟ್ ಆಪ್ಷನ್ನೇ RVITM ಹಾಕಿದರೆ ಇವ್ರಿಗೆ SNQ ಕೋಟಾ ಸಿಕ್ಬಿಡುತ್ತೆ. ಯಾಕಂದರೆ ಈ RVITM ಒಂದು ಏನು ಇದಿದೆ, ಒಂದು ರ್ಯಾಂಕು ಇವರ ರ್ಯಾಂಕಿಗಿಂತ ಕಡಿಮೆ ಇದೆ. ಹಾಗಾಗಿ ಇವ್ರಿಗೆ ಈ ಒಂದು ಇದು ಸಿಕ್ಬಿಡುತ್ತೆ. ಇನ್ನೂ ಒಂದು ಏನಾಗಿರುತ್ತೆ, ಇವ್ರು ಏನು ಮಾಡಿರ್ತಾರೆ, ಈ ಸ್ಟೂಡೆಂಟು ಏನು 5967 ರ್ಯಾಂಕ್ ಇದೆಯಲ್ಲ, ಇವ್ರು ಏನು ಮಾಡಿರ್ತಾರೆ RVCE ಅಗದಿ ಟಾಪ್ ಆಗಿ RVCE, PS ಯೂನಿವರ್ಸಿಟಿ, MS ರಾಮಯ್ಯ ಈ ಮೂರೇ ಒಂದು ಕಾಲೇಜು ಹಾಕಿ 3-4 ಕಾಲೇಜುಗಳನ್ನು ಹಾಕ್ಕೊಂಡು ಡೈರೆಕ್ಟಾಗಿ RVITM ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಆ 3 ಕಾಲೇಜುಗಳು ಇವ್ರ ರ್ಯಾಂಕಿಗೆ ಸಿಗೋದಿಲ್ಲ. ಈ ಕಾಲೇಜು ಲೋವರ್ ರ್ಯಾಂಕಿನ ಕಾಲೇಜು ಇವ್ರಿಗೆ ಅಲಾಟ್ ಆದಾಗ ಏನಾಗುತ್ತೆ, ಈ ಕಾಲೇಜಿನ ರ್ಯಾಂಕಿಗೆ ಇವರ ರ್ಯಾಂಕಿಗೆ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಇವ್ರಿಗೆ SNQ ಕೋಟಾ ಅಲಾಟ್ ಆಗುತ್ತೆ. ಇಲ್ಲಿ ನಾವು ನೋಡಿದ ಹಾಗೆ ಡಿಫ್ರೆನ್ಸು ಎಷ್ಟೋ ಕಾಲೇಜುಗಳು ತುಂಬ ಡಿಫ್ರೆನ್ಸ್ ಇದೆ. ಈಗ ನೋಡಿ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ತುಂಬ ಟಾಪ್ ಕಾಲೇಜ್ ಯಾಕೆ ತೋರಿಸ್ತೀರಾ ಸರ್, ಸ್ವಲ್ಪ ಲೋವರ್ ಕಾಲೇಜ್ ತೋರಿಸಿ ಅಂತ ಹೇಳಿ ಅದಕ್ಕೆ ಇದನ್ನು ತೋರಿಸ್ತಾ ಇದೆ. ನೋಡಿ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ SNQ ಕೋಟಾ ಏನಿದೆ 20,896ಗೆ ನಿಂತಿದೆ. ನೀವು ಯಾರಾದರೂ ಚೆಕ್ ಮಾಡ್ಕೋಬೋದು ನಿಮ್ಗೆ ಯಾಕೆ SNQ ಕೋಟಾ ಸಿಕ್ಕಿಲ್ಲ ಅಂತ. ಈ ಒಂದು SNQ ಕಟ್ ಆಫ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ರ್ಯಾಂಕು ಅಷ್ಟು ಒಳ್ಳೆಯದಿಲ್ಲ. ಇಲ್ಲಿ ನೋಡಿ 26,108ಗೆ 2A ಇದು ನಿಂತಿದೆ, 3B ಇದು 23,173ಗೆ ನಿಂತಿದೆ. ಅಂದರೆ ಆಲ್ಮೋಸ್ಟ್ ಒಂದು 3,000 3Bಗೆ ಇದಕ್ಕೆ 6,000 ಅಷ್ಟು ಒಳ್ಳೆ ರ್ಯಾಂಕು ಇವ್ರದ್ದಿರೋದ್ರಿಂದ ಇವ್ರಿಗೆ SNQ ಸಿಕ್ಕಿದೆ. ಇಲ್ಲಿ ಅಟ್ರಿಯಾ ಕಾಲೇಜಲ್ಲೂ ಅಷ್ಟೇ ನೋಡಿ, ಇಲ್ಲಿ SNQ 31,468ಗೆ ನಿಂತಿದೆ. ಆ್ಯಕ್ಚುಲಿ ನೋಡಿ 2A 43,404ಗೆ ನಿಂತಿದೆ, 3B 43,037ಗೆ ನಿಂತಿದೆ. ನೆಕ್ಸ್ಟ್ ವಿಕಾಸ ನೋಡಿ, ಎಲ್ಲ ಬೆಂಗಳೂರು ಕಾಲೇಜ್ ಯಾಕೆ ಹೇಳ್ತೀರಾ ಅಂತ ಅನ್ಬೋದು ಅಂತ ಒಂದು ಮೈಸೂರು ಕಾಲೇಜನ್ನು ಕೂಡ ಇಲ್ಲಿ ನಾನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನೋಡಿ 34,449ಗೆ SNQ ಕೋಟಾ ನಿಂತರೆ 2A ಎಷ್ಟು ದೂರ ಹೋಗಿದೆ ನೋಡಿ, 59,479 ಇದೆ ಮತ್ತು 3B 48,249 ಇದೆ. ಅಂದರೆ ಎಲ್ಲ OBC ಕ್ಯಾಟಗರಿ ಏನು SNQ S ಅಂತಿದಾರಲ್ಲ, ಆ SNQ S ಅಂದ ಎಲ್ಲ ಕ್ಯಾಟಗರಿಯಲ್ಲಿ ಇವ್ರದ್ದು ಏನಿದೆ ರ್ಯಾಂಕು ತುಂಬ ಕಾಂಪಿಟೇಟಿವ್ ಆಗಿದೆ, ಕಡಿಮೆ ಇದೆ. ಆದ ಕಾರಣ ಇವರಿಗೆ ಅಲಾಟ್ ಆಗಿದೆ. ಇನ್ನು AMC ಕಾಲೇಜ್ ನೋಡಿ 44,461 SNQ ಕೋಟಾ ಸಿಕ್ಕಿದೆ. ಇಲ್ಲಿ 2A ನೋಡಿ 64,924 ಇದೆ, 3B 60,315 ನೋಡಿ, ಆಲ್ಮೋಸ್ಟ್ ಎಷ್ಟೊಂದು 15,000 ರ್ಯಾಂಕ್ ಅಷ್ಟು ಡಿಫ್ರೆನ್ಸ್ ಆಯ್ತು ಇಲ್ಲಿ. ಇನ್ನು ಸಾಯಿ ವಿದ್ಯಾದಲ್ಲೂ ನೋಡಿ 40,182ಗೆ SNQ ಸಿಕ್ಕಿದೆ. ಆ್ಯಕ್ಚುಲಿ 2A ನೋಡಿ 79,404 ಹೋಗಿದೆ, 3B ಅಂತಿ 78,144 ಇದೆ ನೋಡಿ, ಆಲ್ಮೋಸ್ಟ್ ಎಷ್ಟೊಂದು ಡಿಫ್ರೆನ್ಸ್ ಇದೆ. 40,000ಗಿಂತ 79,000ವರೆಗೆ 2A 3B ಹೋಗಿದೆ. ಈಗ ಇಲ್ಲಿ ವೇಮನಾದಲ್ಲಿ ನೋಡಿ 42,995 ಇದು SNQ ಕಟ್ ಆಫು. 2A ನೋಡಿ 65,808 ಮತ್ತು 3B 61,713. ಅಂದರೆ ಈ SNQ ಕಟ್ ಆಫ್ ಸಿಕ್ಕವ್ರದ್ದು ಇದು ರ್ಯಾಂಕಿಂಗ್ ತುಂಬ ಚಲೋ ಇದೆ, ಚೆನ್ನಾಗಿದೆ. ಇದನ್ನು ಕಂಪೇರ್ ಮಾಡಿದರೆ ಉಳಿದ ಒಂದು OBC ಕ್ಯಾಟಗರಿ ಕಂಪೇರ್ ಮಾಡಿದರೆ, ಇಲ್ಲಿ ಜ್ಯೋತಿಯಲ್ಲಿ ನೋಡಿ 49,034 ಇದ್ದವರಿಗೆ SNQ ಸಿಕ್ಕಿದೆ. 2A ಕ್ಯಾಟಗರಿ ನೋಡಿ 76,789 ಇದೆ, 3B 74,599 ಇದೆ ನೋಡಿ, ಇಲ್ಲೂ ಆಲ್ಮೋಸ್ಟ್ 25,000 ಗ್ಯಾಪ್ ಇದೆ. ಇಲ್ಲಿ ATME ಮೈಸೂರು ಕಾಲೇಜ್ ತೊಗೊಂಡಿದ್ದೀನಿ ಮತ್ತು ನಿಮಗೆ ಎಕ್ಸಾಂಪಲ್ಗೆ. ಇಲ್ಲಿ ನೋಡಿ 48,188ಗೆ SNQ ಸಿಕ್ಕಿದೆ, 96,761 2A ಕ್ಯಾಟಗರಿಗೆ. ಇವೆಲ್ಲ ನೋಡಿ CS ಕಂಪ್ಯೂಟರ್ ಸೈನ್ಸ್ ಸೀಟ್ ಇವೆಲ್ಲ 80,530ಗೆ 3B ಕ್ಯಾಟಗರಿಯವರಿಗೆ ಸಿಕ್ಕಿದೆ. ಅಂದರೆ ನೋಡಿ ಇಲ್ಲಿ SNQ ಎಷ್ಟೊಂದು ಕಾಂಪಿಟೇಷನ್ ಇದೆ. SNQ ತುಂಬ ಕಡಿಮೆ ಅಂದರೆ ಒಳ್ಳೆ ರ್ಯಾಂಕ್ ಇದ್ದವ್ರಿಗೆ ಸಿಕ್ಕಿದೆ. ಅಂದರೆ ಅವರೇನೋ ಒಂದು ತುಂಬ ಟಾಪ್ ಕಾಲೇಜ್ JSS ಕಾಲೇಜ್ ಅವೆಲ್ಲ ಮೈಸೂರವರೇ ಹಾಕ್ಕೊಂಡಿದ್ರೆ ಒಂದು ವೇಳೆ JSS SJC ಇವನ್ನೆಲ್ಲ ಟಾಪ್ ಕಾಲೇಜ್ ಹಾಕ್ಕೊಂಡು ಅವರು ATME ಹಾಕ್ಕೊಂಡಿರ್ಬೋದು. ಹೀಗಾಗಿ ಅವರ ರ್ಯಾಂಕಿಗೆ ಮತ್ತು ಆ ಕಾಲೇಜ್ ಇದಕ್ಕೆ ತುಂಬ ಇದಿರೋದ್ರಿಂದ ಈ ರ್ಯಾಂಕಿನವರು ಯಾರೂ ಈ ಕಾಲೇಜನ್ನು ಹಾಕ್ಕೊಂಡಿರೋದಿಲ್ಲ. ಹೀಗಾಗಿ ಇವ್ರಿಗೆ ಏನಾಗಿರುತ್ತೆ SNQ ಅಲಾಟ್ ಆಗಿರುತ್ತೆ. ನೋಡಿ HKBK ಅಲ್ಲೂ ಕೂಡ ಅಷ್ಟೇ 58,731ಗೆ SNQ ಕೋಟಾ ಸಿಕ್ಕಿದೆ. ಆ್ಯಕ್ಚುಲಿ ನೋಡಿ 2A ಕ್ಯಾಟಗರಿ 90,941ಗೆ ಸಿಕ್ಕಿದೆ, ಇಲ್ಲಿ 82,674 3B ಕ್ಯಾಟಗರಿ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ನಿಮ್ಮ ರ್ಯಾಂಕು ತುಂಬ ಒಳ್ಳೆಯದಿದ್ದು ನೀವು ಹಾಕಿರುವಂಥ ಕಾಲೇಜು ಬ್ರ್ಯಾಂಚು
ಯಾವುದಾದ್ರೂ ತುಂಬ ಕೆಳಗೆ ಇರಬೇಕು ಅದರ ರ್ಯಾಂಕು, ಆವಾಗ ನಿಮಗೆ SNQ ಕೋಟಾ ಅಲಾಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಈಗ ನಿಮ್ಮ ರ್ಯಾಂಕಿಗೆ ಮತ್ತು ಕಾಲೇಜ್ ಇದಕ್ಕೆ ತುಂಬ ಕಾಂಪಿಟೇಷನ್ ಇತ್ತಂದರೆ ನಿಮಗೆ SNQ ಸಿಗೋದಿಲ್ಲ. ನಿಮ್ಮ ರ್ಯಾಂಕು ತುಂಬ ಒಳ್ಳೆಯದಿರಬೇಕು, ಕಾಲೇಜು ಅಥವಾ ಬ್ರ್ಯಾಂಚು ಕಡಿಮೆ ಇರಬೇಕು, ಅಂದರೆ ನಿಮಗೆ SNQ ಅಲಾಟ್ ಆಗುತ್ತೆ ಅಂತ ಇಲ್ಲಿ ನಾವು ಕೆಲವೊಂದು ಉದಾಹರಣೆಗಳೊಂದಿಗೆ ನಾನೀಗ ನಿಮಗೆ ತೋರಿಸಿದ್ದೀನಿ. ಈಗಾಗಲೇ ನಾನು ತೋರಿಸಿರುವಂಥ ಇಂಜಿನಿಯರಿಂಗ್ ಸ್ಪೆಷಲ್ ಅನ್ನುವಂಥ ಒಂದು PDF ತೆಗೆದು ನೋಡಿದರೆ ನಿಮಗೆ SNQ ಎಲ್ಲ ಕಾಲೇಜುಗಳದ್ದು ನೋಡ್ಬೋದು. ನಿಮಗೆ SNQ ಯಾಕೆ ಸಿಕ್ಕಿಲ್ಲ ಅನ್ನೋದು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.